ಇವತ್ತು ಒಂದು ಸ್ವೀಟ್ ರೆಸಿಪಿ ಪಾಯಸ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಸ್ವಲ್ಪ ಅಕ್ಕಿ ತೊಗೊಳ್ಳಿ, ಒಂದು 2-3 ಸ್ಪೂನ್ ತೊಗೊಳ್ಳಿ. ನೆಕ್ಸ್ಟ್ ಅದಕ್ಕೆ ಗಸಗಸೆ ಆ್ಯಡ್ ಮಾಡಿ. ಗಸಗಸೆನ ಆ್ಯಡ್ ಮಾಡಿ ಅದು ಸ್ವಲ್ಪ ಫ್ರೈ ಮಾಡಿ. ಅದಕ್ಕೆ ನಾನು ಸ್ವಲ್ಪ ಬಿಳಿ ಎಳ್ಳು ಬರುತ್ತಲ್ಲ ಅದನ್ನು ಆ್ಯಡ್ ಮಾಡಿದ್ದೀನಿ. ಇಷ್ಟೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಿ. ಆ ಫ್ರೈ ಆಗೋದು ಅಕ್ಕಿ ಬ್ರೌನ್ ಕಲರ್ ಆಗಬಾರ್ದು, ಬಟ್ ಸ್ಮೆಲ್ ಇರಬೇಕು. ಅದು ತಣ್ಣಗಾಗಕ್ಕೆ ಬಿಟ್ಬಿಡಿ. ನೆಕ್ಸ್ಟು ಬೆಲ್ಲನ ಕರಗೋಕ್ಕೆ ಇಟ್ಟು ನೀವು ಎಷ್ಟು ಕ್ವಾಂಟಿಟಿ ಪಾಯಸ ಮಾಡ್ತೀರಾ, ನಿಮಗೆ ಸ್ವೀಟ್ ಎಷ್ಟು ಬೇಕು ಹಾಗೆ. ನಂದು ನಾರ್ಮಲ್ ಇತ್ತು ಸ್ವೀಟು, ಅದಕ್ಕೆ ಆ್ಯಡ್ ಮಾಡಿದ್ದೀನಿ ತೆಂಗಿನಕಾಯಿ, ಗೋಡಂಬಿ, ಬಾದಾಮಿನೂ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ನೆನೆಸಿ ಸಿಪ್ಪೆ ತೆಗೆದು ಇಷ್ಟನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಾವು ಮಿಕ್ಸಿ ಜಾರಿಗೆ ಹಾಕಿ ಫಸ್ಟು ಡ್ರೈ ಪೇಸ್ಟ್ ಮಾಡ್ಕೊಳ್ಳಿ, ಆಮೇಲೆ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ನುಣ್ಣಗೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗಿರಲಿ. ಇದು ಆಗಿದ್ದರೆ ಮಾತ್ರ ಪಾಯಸ ಚೆನ್ನಾಗಿ ಬರೋದು. ಇದೆಲ್ಲ ನಾನು ಒಂದು ಟಿಪ್ಸ್ ಹೇಳ್ತೀನಿ. ನಿಮಗೆ ತೆಂಗಿನಕಾಯಿ ಈ ರೀತಿ ಬೇಡ ಅಂದರೆ ಸಪ್ರೇಟ್ ತೆಂಗಿನಕಾಯಿನ ರುಬ್ಬಿ ಅದ್ರ ರಸ ಬೇಕಾದರೂ ನೀವು ಹಾಕ್ಬೋದು. ಇದೊಂದು ಟಿಪ್ಸ್ ನಾನು ಹೇಳಿದ್ದೀನಿ. ನೆಕ್ಸ್ಟು ತುಪ್ಪ ಹಾಕಿ, ನಿಮಗೆ ಎಷ್ಟು ಬೇಕಷ್ಟು ತುಪ್ಪ, ಎಣ್ಣೆ ಯೂಸ್ ಮಾಡಿಬಿಡಿ ಪಾಯಸಕ್ಕೆ. ತುಪ್ಪ ಹಾಕಿ ನೆಕ್ಸ್ಟು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ. ಫಸ್ಟು ಬಾದಾಮಿ ಮತ್ತು ಗೋಡಂಬಿ ಸ್ವಲ್ಪ ಫ್ರೈ ಆಗಲಿ. ಅದು ಸ್ವಲ್ಪ ಫ್ರೈ ಆದಮೇಲೆ ನೀವು ದ್ರಾಕ್ಷಿ ಹಾಕಿ. ಫಸ್ಟು ದ್ರಾಕ್ಷಿ ಹಾಕಿದರೆ ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ. ಹಾಗಾಗಿ ಮತ್ತು ಇದು ಗೋಡಂಬಿ ಮತ್ತು ಬಾದಾಮಿ ಫ್ರೈ ಆಗಿರಲ್ಲ. ಫಸ್ಟ್ ಅವೆರಡು ಹಾಕಿ ನೆಕ್ಸ್ಟ್ ದ್ರಾಕ್ಷಿ ಹಾಕಿ. ಅದಾಕಿ ಅದು ಫ್ರೈ ಆದಮೇಲೆ ಅವನ್ನೆಲ್ಲ ನೋಡಿ, ಇವಾಗ ನಿಮಗೆ ಗೊತ್ತಾಗುತ್ತೆ ಅದು ಫ್ರೈ ಆಗೋದು. ದ್ರಾಕ್ಷಿ ದಪ್ಪ ದಪ್ಪ ಆಗುತ್ತೆ, ಗೋಡಂಬಿ ಬಾದಾಮಿ ಫ್ರೈ ಆಗೋದು ನಿಮಗೆ ಗೊತ್ತಾಗುತ್ತೆ. ಅದು ಫ್ರೈ ಆದಮೇಲೆ ಅದನ್ನು ಅಷ್ಟನ್ನು ಒಂದು ಪ್ಲೇಟಿಗೆ ನೀವು ಅದನ್ನು ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ನೀವು ಇದೇ ಒಂದು ಕಡಾಯಿನ ಇಟ್ಕೊಳ್ಳಿ, ಸ್ವಲ್ಪ ತುಪ್ಪ ಹಾಕಿ. ನೆಕ್ಸ್ಟು ನಾವು ರುಬ್ಬಿರೋ ಅಂಥ ಮಿಶ್ರಣ ಇದೆಯಲ್ಲ ಅದನ್ನು ಅಷ್ಟನ್ನು ಹಾಕಿ. ಫಸ್ಟು ಅಷ್ಟನ್ನು ಹಾಕಿ ಸ್ವಲ್ಪ ಅದು ಫ್ರೈ ಆಗಲಿ, ತುಪ್ಪದಲ್ಲಿ ಅದು ಫ್ರೈ ಆಗಲಿ ಫಸ್ಟು. ನೆಕ್ಸ್ಟು ನಾನು ಹಾಲು ಹಾಕ್ತಾಯಿದ್ದೀನಿ. ನಿಮಗೆ ಹಾಲು ಬೇಕು ಅಂದರೆ ಹಾಲು ಹಾಕಿ, ಇಲ್ಲಾಂದರೆ ನಾನು ಕಾಯಿ ಹಾಲು ಹೇಳಿದ್ನಲ್ಲ, ಕಾಯಿನ ರುಬ್ಬಿ ರಸ ಹಾಕ್ತಾರಲ್ಲ ಅದನ್ನಾದರೂ ನೀವು ಹಾಕ್ಬೋದು. ನಾನು ಹಾಲು ಹಾಕಿದ್ದೀನಿ. ನಾರ್ಮಲಾಗಿ ಟೀ ಕಾಫಿಗೆಲ್ಲ ಬಳಸ್ತೀವಲ್ಲ ಆ ಹಾಲು ಅದನ್ನು ಹಾಕಿ. ಇದನ್ನು ಗಂಟು ಬರಬಾರ್ದು, ಯಾವಾಗಲೂ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಮಧ್ಯದಲ್ಲಿ ಗಂಟು ಬಂದಂಗೆ ಆಗುತ್ತೆ ಮಿಕ್ಸ್ ಮಾಡಲಿಲ್ಲ ಅಂದರೆ. ನೆಕ್ಸ್ಟ್ ನಾವು ಬೆಲ್ಲದ್ದು ಅದನ್ನು ಕರಗಿಸಿ ಶೋಧಿಸಿಟ್ಟಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಿ. ನೋಡಿ ಈ ಕನ್ಸಿಸ್ಟೆನ್ಸಿ. ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ, ತೆಳುವು ಬೇಕು ಅಂದರೆ ತೆಳುವು, ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ನೀವು ರೆಡಿ ಮಾಡ್ಕೊಳ್ಳಿ. ನೋಡಿ ನನಗಿಷ್ಟು ಸಾಕು. ನಮಗೆ ಸ್ಪೂನಲ್ಲಿಗೆ ಇದು ಮಾಡ್ಕೊಂಡು ಕುಡಿಯೋದಕ್ಕೆ ಕರೆಕ್ಟ್ ಇದೆ ನಮಗೆ ಈ ಕನ್ಸಿಸ್ಟೆನ್ಸಿ. ನೋಡಿ ಒಬ್ಬೊಬ್ಬರಿಗೆ ತೆಳುವಾಗಿರಬೇಕು, ಅದಕ್ಕೇ ನಾನು ಹೇಳ್ತಾ ಇರೋದು. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿನ ನೀವು ಇದು ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ನ ನಾವು ತುಪ್ಪದಲ್ಲಿ ಹಾಕಿ ಫ್ರೈ ಮಾಡಿದ್ವಲ್ಲ ಅದನ್ನು ಇವಾಗ ಆ್ಯಡ್ ಮಾಡಿ. ನೋಡಿ ಇವಾಗ ಕರೆಕ್ಟಾಗಿ ರೆಡಿ ಆಯಿತು ಪಾಯಸ, ಸಾಕಷ್ಟೇ. ನೋಡಿ ಇವಾಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಎಲ್ತಿಗೂ ಸಮೇತ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್.